ಇನ್ನು ಧರ್ಮಸ್ಥಳ ಷಡ್ಯಂತ್ರ ಎನ್ಐಎ ಇಡಿ ತನಿಖೆಗೆ ಕೊಡಬೇಕು. ವಿಶ್ವ ಹಿಂದೂ ಪರಿಷತ್ನಿಂದ ಬೆಂಗಳೂರು ಡಿಸಿಗೆ ಮನವಿ. ಧರ್ಮಸ್ಥಳದ ಏನು ಘಟನಾವಳಿಗಳಾಗ್ತಾ ಇದೆ ಅದರ ತನಿಖೆ ಎನ್ಐಎಗೆ ಹೋಗಬೇಕು, ಇಡಿಗೂ ಕೂಡ. ಯಾಕಂದ್ರೆ ಒಂದಷ್ಟು ಹಣಕಾಸಿನ ವ್ಯವಹಾರ ಆಗಿರುವಂಥ ಅನುಮಾನ ಇರೋದ್ರಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಎನ್ಐಎ ಇಡಿ. ಮನವಿ ಪತ್ರ ಸಲ್ಲಿಸಿರುವಂಥ ವಿಶ್ವ ಹಿಂದೂ ಪರಿಷತ್ ಸಂಘಟನೆ ಎನ್ಐಎ ತನಿಖೆ ಆಗಬೇಕು, ಜೊತೆಗೆ ಇಡಿ ತನಿಖೆ. ಯಾರು ಇವ್ರಿಗೆ ಫಂಡಿಂಗ್ ಮಾಡ್ತಿದ್ದಾರೆ, ಏನು ಕತೆ, ಹೇಗೆ ಇವರೆಲ್ಲ ಟೀಮ್ ವರ್ಕ್ ಆಗುತ್ತೆ, ಇದರ ಬಗ್ಗೆ ಕೂಡ ತನಿಖೆ ಆಗಬೇಕು ಅಂತ. ಸೊ ಇದು ಧರ್ಮಸ್ಥಳದ ಷಡ್ಯಂತ್ರ ಏನಿದೆ ಅದನ್ನು ಭೇದಿಸಬೇಕು ಅಂತಂದರೆ ಎನ್ಐಎ ಎಂಟ್ರಿ ಆಗಬೇಕು. ಇದು ಕೇವಲ ಬರೀ ಭಾರತಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದು ಅಥವಾ ಏನಾದರೂ ಇವರಿಗೆ ವಿದೇಶಿ ಫಂಡಿಂಗ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಅನುಮಾನಗಳಿತ್ತು. ಸೊ ಆ ಕಾರಣಕ್ಕೆ ಇದೆಲ್ಲ ಕ್ಲಿಯರ್ ಆಗಬೇಕು ಅಂತಂದರೆ, ಜೊತೆಗೆ ಇಡಿ ಮುಖ್ಯವಾಗಿ ಈ ಹಣಕಾಸಿನ ವ್ಯವಸ್ಥೆ ಹೇಗಾಗ್ತಿದೆ, ಫಂಡ್ ಹೇಗೆ ಮಾಡ್ತಿದ್ದಾರೆ, ಇದೆಲ್ಲವನ್ನು ಕೂಡ ನೋಡಿದಾಗ ಒಂದು ಸ್ಟ್ರಾಂಗ್ ಬ್ಯಾಕಪ್ ಇದೆ ಅನ್ನೋ ಅನುಮಾನ ಭಾಳಷ್ಟು ಮಂದಿಗಿದೆ. ಆ ಕಾರಣಕ್ಕೆ ಇದೆಲ್ಲ ಜನರ ಗೊಂದಲ ಕೂಡ ಅಲ್ಲಿ ನಿವಾರಣೆ ಆಗಬೇಕು ಅಂತಂದರೆ ಇಡಿ ಎನ್ಐಎ ತನಿಖೆನೇ ಸೂಕ್ತ ಅಂತ ಈಗ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಈ ಮನವಿಯನ್ನು ಕೊಟ್ಟಿರೋದು ಒಂದು ಧಾರ್ಮಿಕ ಕ್ಷೇತ್ರವನ್ನು ಅದರ ಹೆಸರು ಕೆಡಿಸುವಂಥ ಪ್ರಯತ್ನ ಆಗ್ತಿದೆ ಅಂತ.